ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಎದುರು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಪ್ರತಿಭಟನೆಯನ್ನು ಖಂಡಿಸಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಘಟಕದ ವತಿಯಿಂದ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಹೆಸರಿನಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಗುಂಡಾವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿದ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಪಕ್ಷದ ಅಪ್ರಜಾಸತ್ತಾತ್ಮಕ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿಯವರ ನಿವಾಸದ ಬಳಿ ಅಶಾಂತಿ ಸೃಷ್ಟಿಸಲು ಯತ್ನಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕಾಂಗ್ರೆಸ್ ನಾಯಕರು ದೇಶ ಜನರ ಕ್ಷಮೆ ಯಾಚಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಾಜಿ ಶಾಸಕರಾದ ಅಮೃತ್ ದೇಸಾಯಿ, ಸೀಮಾ ಮಸೂತಿ, ಬಿಜೆಪಿ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಗಿ ಹಾಗೂ ಗ್ರಾಮೀಣ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತಗಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕಾಕ್ರೋಚ್ ಪಾರ್ಟಿಯ ಪೋಸ್ಟರ್ಗಳನ್ನು ಸುಡಲಾಯಿತು. ಕುಮ್ಮಕ್ಕಿನಿಂದ ಇವತ್ತು ದೇಶ ತುಂಬಾ ಅನೇಕ ಪ್ರತಿಭಟನೆಗೆ ಏನು ಸಂಚಲನ ಹಾಕಿದ್ದಾರೆ. ಯಾವ ಇಡೀ ಭಾರತದ ಇತಿಹಾಸದಲ್ಲಿ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವುದನ್ನ ಎಲ್ಲಿಯೂ ನಾವು ನೋಡಿಲ್ಲ. ಆದರೆ ಇವತ್ತು ನಿರೀಕ್ಷೆ ದುಷ್ಟ ಕಾಂಗ್ರೆಸ್ ಮನಸ್ಥಿತಿಯ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಂತವರು ಇವತ್ತು ಇವತ್ತಿನ ದಿನ ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಕಳೆದುಕೊಂಡು ಇವತ್ತು ಯಾವ ಸ್ಥಿತಿಯಾಗಿ ತನ್ನ ನಡ್ಕೊಂತಕ್ಕಂತಹ ಪರಿಸ್ಥಿತಿ ಏನದಲ್ಲ ಅದನ್ನು ಇಡೀ ದೇಶದ ಜನ ಟಿವಿ ಮುಖಾಂತರ, ಪೇಪರ್ ಮುಖಾಂತರ ನೋಡಿಕೊಂಡಿದ್ದಾರೆ. ಯಾಕಂದ್ರೆ ಬಂಧುಗಳೇ, ಇಲ್ಲಿ ಮಠ ದೇಶ ಸ್ವತಂತ್ರ ಸಿಕ್ಕಾಗಿದ್ದು ಕೂಡ ಹೋರಾಟಗಳು ಜಂತರ್ ಮಂತರ್ನಲ್ಲಿ ಅಥವಾ ವಿಧಾನಸಭೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗೆಯಲ್ಲಿ ನಿರಂತರವಾದ ಪರ್ಮಿಷನ್ ತಗೊಂಡು ಹೋರಾಟ ನಡೆಸ್ತಾ ಬಂದಿದ್ದಾವೆ. ಆದರೆ ಈ ಕಾಂಗ್ರೆಸ್ ನೇತೃತ್ವದ ನಾಯಕರು ಯಾವುದೂ ಪರ್ಮಿಷನ್ ಇಲ್ಲದೆ ಯಾವುದೇ ಮೂಲ ವಿಷಯವನ್ನು ತಿಳಿಸದೆ ನೇರವಾಗಿ ಪ್ರಧಾನಿ ಮನೆಗೆ ಹೋಗಿ ಆ ಹೋರಾಟವನ್ನು ಮಾಡೋದು ತಾವೆಲ್ಲ ನೋಡಿದರೆ ಅವರಿಗೆ ಇದು ಅಧಿಕಾರದಿಂದ ಹಪಾಪಿಸಿ ದೂರ ಉಳಿದಂತಹ ಅವರ ಹಪಾಪಿ ರಾಜಕಾರಣ ಕಂಡು ಬರ್ತಾ ಇದೆ. ತಾವು ನಿಜವಾದ ಹೋರಾಟಗಾರರು ಏನು ಯುವಕರಿದ್ರು ಅಥವಾ ವಿದ್ಯಾರ್ಥಿಗಳಿದ್ರು ಅವರೆಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಾದವರಾಗಿದ್ದರೆ ಅವತ್ತಿನ ದಿನ ತಾವು ಎಂದು ನೀಟು ಆಗಿತ್ತು ಅವತ್ತು ಹೋರಾಟ ಮಾಡಿತ್ತು. ಆ ಹೋರಾಟದ ಮುನ್ಸೂಚನೆಯನ್ನು ಅಳ್ಕೊಂಡಂತಹ ನಮ್ಮ ನರೇಂದ್ರ ಮೋದಿ ಸಾಹೇಬರು ಯಾವುದೋ ಭ್ರಷ್ಟಾಚಾರ ಅಥವಾ ಅದೇ ಕ್ಷಣದಲ್ಲಿ ಅದನ್ನು CBIಗೆ ಎನ್ಕ್ವೈರಿಗೆ ಒಪ್ಪಿಸಿ ಯುದ್ಧೋಪಾದಿಯಲ್ಲಿ ಭಾರತ ದೇಶದ ಯುದ್ಧ ವಿಮಾನಗಳನ್ನು ಉಪಯೋಗಿಸಿ ಇಡೀ ದೇಶದಲ್ಲಿ ಮೊದಲಿನ ಪರೀಕ್ಷೆಯನ್ನು ರದ್ದುಪಡಿಸಿ ಯುದ್ಧೋಪಾದಿಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಟ್ಟು 24 ಲಕ್ಷ ಜನರನ್ನು ಸುಶಾಂತವಾಗಿ ಪರೀಕ್ಷೆಯನ್ನು ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಯೋಗ್ಯವಿರ್ತಕ್ಕಂಥ 12 ಲಕ್ಷಕ್ಕೂ ಹೆಚ್ಚು ಯುವಕರು ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡುವಂತಹ ತಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಿದ್ದು ಅವರಿಗೆ ಇದು ತುಂಬಲಾರದ ಅಸಹ್ಯತರ ಮತ್ತು ಹೊಟ್ಟೆ ಕಿಚ್ಚಿನ ಭಾವನೆಗೆ ಕಾಂಗ್ರೆಸ್ ನುಗ್ಗಿ ಇವತ್ತು ಇದೇನು ಕಾಂಗ್ರೆಸ್ ಅಂತಕ್ಕಂಥ ಜೋಂಡಿಗಾ ಪಾರ್ಟಿಯನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ದೇಶದಿಂದ ಭಾರತ ದೇಶದ ಏಳಿಗೆಯನ್ನು ಸಹಿಸಲಾರಂಥ ಅನೇಕ ದುಷ್ಟ ಶಕ್ತಿಯ ವಿಶ್ವದ ರಾಷ್ಟ್ರಗಳ ಜೊತೆಗೂಡೆ ಕೈಯ ಜೋಡಿಸಿ ಈ ವ್ಯವಸ್ಥಿತ ಈ ಸಂಚಲನ ರೂಪಿಸಿದಂಥ ಕಾಂಗ್ರೆಸ್ ಅದಕ್ಕೆ ಬುದ್ಧಿ ಬರಬೇಕು. ಯಾಕಂದ್ರೆ ಹೋರಾಟ ಅವಾಗಾಗಿದ್ದು 2G ಸ್ಪರ್ಧೆ ವಿರುದ್ಧ, ಅವತ್ತು ಹಿಂದಿನ ಕಾಲದಲ್ಲಿ ಆಗಿದ್ದು ಹೋರಾಟ ಕಲ್ಲಿದ್ದಲು ಹಗರಣದಿಂದ, ಹಿಂದಿನ ಕಾಲದಲ್ಲಿ ಆಗಿದ್ದು ಕಾಮನ್ವೆಲ್ತ್ ಕ್ರೀಡಾದಿಂದ, ಅವೆಲ್ಲ ಹಗರಣಗಳನ್ನ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯಾವುದಕ್ಕೂ ಒಂದಕ್ಕೆ ತೋರಿಸಿಕೊಂಡು ಈ ವ್ಯವಸ್ಥಿತ ರೀತಿಯಾಗಿ ಮೋದಿ ಹೆಸರಿಗೆ ಮಣ್ಣು ಪಡ್ತಾ ಇದೆ. ಮೋದಿ ಹೆಸರ ಮಸಿ ಬರ್ತಕ್ಕಂಥದ್ದು ಬಾದಿನ ನಡೆಯಂಗಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತಿನ ಈ ಹೋರಾಟವನ್ನು ಹಾಕೊಂಡಿದ್ದೇವೆ. ನನ್ನ ಹೆಸರು ನಿಂಗಪ್ಪ ಸುತ್ತಗಟ್ಟಿ, ಧಾರವಾಡ ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರು. ನಡೀತದೆ ಏನಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು
ಇವತ್ತಿನ ಪ್ರತಿಭಟನೆ ಹೋರಾಟದಲ್ಲಿ ಭಾಗಿಯಾದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತ ನಮ್ಮ ಕರ್ನಾಟಕದ ಸರ್ಕಾರದ ಕಾಂಗ್ರೆಸ್ದ ಸರ್ಕಾರದ ಹಾಗೂ ಕೇಂದ್ರ ಸಂಸದರಾದಂಥ ಈ ರಾಹುಲ್ ಗಾಂಧಿಯವರು ಕೂಡ ಈ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರು ಚುಚ್ಚಿ ಮಾತಾಡಿ ಆ ಕುರ್ಚಿದ ಬಗ್ಗೆ ಅಳಗಾಡ್ಸೋಕ್ಕೆ ಯಾವಾಗೂ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಅದ್ರ ಬಗ್ಗೆ ಆ ವಿದ್ಯಾರ್ಥಿಗಳನ್ನು ಒಂದು ನೆವ ಇಟ್ಕೊಂಡು ನಮ್ಮ ನರೇಂದ್ರ ಮೋದಿಗೆ ಒಂದು ಕಳಂಕ ತರುವಂಥ ವ್ಯವಸ್ಥೆಯನ್ನು ಮಾಡುವಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಅವರಿಗೆ ಇರುವವರಿಗೆ ಯಾವಾಗೂ ಅವ್ರನ್ನ ಬಗ್ಸಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತಾ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಹೇಳುತ್ತಾ ಇವತ್ತು ತಾವೆಲ್ಲರೂ ನಮ್ಮ ಸಿಟಿಯಿಂದ ಆಗಲಿ ಹಾಗೂ ಗ್ರಾಮೀಣದಿಂದ ಆಗಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಪ್ರಮುಖರು ಎಲ್ಲ ಸೇರಿ ಯಶಸ್ವಿಯಾಗಿ ನಮ್ಮ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿದ್ದಕ್ಕೆ ಹಾಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಗೆ ಬರಬೇಕು. ಅದು ಜಿರ್ಲಿ ಸರ್ಕಾರ ಅಂತೇಳಿ ಅದಕ್ಕೊಂದು ಜಿರ್ಲಿ ಹೆಸರಿಟ್ಟರೆ ನಮ್ಮ ಎಲ್ಲ ಭಾಗದ ಎಲ್ಲ ಜನ, ಅದಕ್ಕೆ ತಾವೆಲ್ಲರೂ ತಕ್ಕ ಪಾಠ ಕಲಿಸಲಿ. ನಮ್ಮ ನರೇಂದ್ರ ಮೋದಿ ಅವ್ರನ್ನ ಯಾವತ್ತೂ ಇಳಿಸಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತಾ ಇವತ್ತಿನ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತಿಗೆ ಮಾತಾಡ್ಲಿಕ್ಕೆ ಕೊಟ್ಟಂಥ ಎಲ್ಲ ನಮ್ಮ ಗ್ರಾಮೀಣ ಹಾಗೂ ಸಿಟಿ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಮಾದೇವ ದಂಡಿನ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರು. ಅಭಿಜಿತ್ ದಿಪ್ಕೆ ಅನ್ನುವಂಥ ಒಬ್ಬ ಪಾಕಿಸ್ತಾನದ ಏಜೆಂಟ್ ಹುಟ್ಟಾಕಿರುವಂಥ ಈ ಕಾಕ್ರೋಚ್ ಪಾರ್ಟಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಾರಂಭವಾದಂಥ ಅಸಂಬದ್ಧವಾದಂಥ ಇದು ಒಂದು ಸಂಘಟನೆ. ಈ ಸಂಘಟನೆಯ ಉದ್ದೇಶ ಅರಾಜಕತೆಯನ್ನು ದೇಶದಲ್ಲಿ ಹುಟ್ಟಾಕಬೇಕು ಅಂತ ಹೇಳಿ ಯಾವುದೇ ವಿಷಯ ಇಲ್ಲದೆ ಇವತ್ತು ಕಂಗಾಲಾಗಿ ಕುಂತಂಥ ಕಾಂಗ್ರೆಸ್ಸಿನ ನೇತಾರ ನಮ್ಮ ರಾಹುಲ್ ಗಾಂಧಿ ಅವರು ಇದಕ್ಕೆ ಸಪೋರ್ಟ್ ಮಾಡುವ ಮುಖಾಂತರ ಅವರ ವ್ಯಕ್ತಿತ್ವವನ್ನು ಎತ್ತಿ ಹಿಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದನ್ನು ಸಮಾಜದ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ. ಅಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಹಿತ ಒಬ್ಬ ಮಹಿಳೆಯನ್ನು ಕೇಳಿದರೆ, ಯುವತಿಯನ್ನು ಕೇಳಿದರೆ, ಯುವತಿ ನೀವು ಎದಕ್ಕೆ ಬಂದಿದ್ದೀರಿ ಇಲ್ಲಿ ಅಂತ ಕೇಳಿದರೆ, ಇಲ್ಲಿ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೆದಿತ್ತಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾಳೆ. ಅಂತಂದ್ರೆ ಇವರು ಯಾವ ಸಂದೇಶವನ್ನು ಕೊಟ್ಟು ಅಲ್ಲಿ ಜನರನ್ನು ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ವಿದೇಶಿ ಹಣವನ್ನು ತಂದು ಏನು ಈ ಜಾತಿಯನ್ನು ಕನ್ವರ್ಟ್ ಮಾಡುವಂಥದ್ದು, ಇಂಥ ದುಷ್ಕೃತಿಗಳಿಗೆ ಹಣವನ್ನು ಬಳಸುವಂಥ ಕೆಲಸವನ್ನು ಏನು NGOಗಳು ಮಾಡ್ತಾ ಇದ್ದರು, ಇವತ್ತು ಆ NGOಗಳನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರು ತಕ್ಕ ಪಾಠವನ್ನು ಅವ್ರಿಗೆ ಕಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಇದೊಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಕಾಕ್ರೋಚ್ ಪಾರ್ಟಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೋಡ್ರಿ, ನೀವೆಲ್ಲ ನೋಡಿದ್ದೀರಿ ಮಾಧ್ಯಮದ ಮುಖಾಂತರ. ಅವರು ವಿದ್ಯಾರ್ಥಿಗಳಂತಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನಪ್ಪಾ, ಅವರು ಶಾಂತಿಯುತವಾದಂಥ ಹೋರಾಟ ಇರಬೇಕು. ಆದ್ರೆ ಅವರಲ್ಲಿ ಅದು ಇಲ್ಲ. ಇವತ್ತು ಗಾಡಿಗೆ ಕಲ್ಲು ಹೊಡೆಯೋದು, ಗ್ಲಾಸ್ ಹೊಡೆಯೋದು, ಬೆಂಕಿ ಹಚ್ಚೋದು ಅವೆಲ್ಲವನ್ನು ಮಾಡ್ತಾ ಇರೋದನ್ನ ನೋಡಿದ್ರೆ, ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಹೊಡೆದು ಅವ್ರಿಗೆ ಪೆಟ್ಟು ಹಚ್ಚುವಂಥದ್ದು 100ಕ್ಕಿಂತ ಹೆಚ್ಚು ಪೊಲೀಸ್ ಇಲಾಖೆ ಸಿಬ್ಬಂದಿ ಪೆಟ್ಟು ಹಚ್ಕೊಂಡಿದ್ದಾರೆ. ಅಂದ್ರೆ ಅಂಥ ಪರಿಸ್ಥಿತಿಯನ್ನು ತಂದು ಇಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ಸಿನ ಕುಮ್ಮಕ್ಕು. ಆ ಕಾಂಗ್ರೆಸ್ಸಿನ ಕುಮ್ಮಕ್ಕಿದೆ. ಆ ಕುಮ್ಮಕ್ಕಿನಿಂದ ಇಡೀ ದೇಶದ ಒಂದು ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕವಾದಂಥ ಪಾಠವನ್ನು ಕಲಿಸಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಸಿದ್ಧರಿದ್ದಾರೆ. ಅವನ್ನ ಏನು ಹೊರದೇಶದಿಂದ ಹಣ ಬರ್ತಾ ಇದೆ NGOಗಳಿಗೆ, ಆ NGOಗಳ ಮುಖಾಂತರ ಇಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು NGOಗಳನ್ನು ಮಾಡಿಕೊಂಡು ಅಂಥವು ಯಾವ ಗಮನಕ್ಕೆ ಬಂದದ್ದು ಈಗಾಗಲೇ ಸಾಕಷ್ಟು ಮುಚ್ಚಿ ಹೋಗಿದ್ದಾವೆ. ಇನ್ನೂ ಸಾಕಷ್ಟು ಇದ್ದಾವೆ. ಎಲೆಮರಿಕಾಯಂಗೆ ಇನ್ನೂ ಸಾಕಷ್ಟು ಇದ್ದಾವೆ. ಅವನ್ನ ಗಮನಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ. ಅವಕ್ಕೂ ಕೂಡ ಒಂದು ಅಂತಿಮ ಒಂದು ಹಂತವನ್ನು ಹಾಡುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತದೆ. ನೋಡ್ರಿ, ವಿದ್ಯಾರ್ಥಿಗಳ ಬೇಡಿಕೆ ಅಂದರೆ ಅದು ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇತ್ತು. ತಕ್ಷಣ
ನರೇಂದ್ರ ಮೋದಿಯವರು ಧರ್ಮೇಂದ್ರ ಪ್ರಧಾನ್ ನಮ್ಮ ಮಂತ್ರಿಯನ್ನು ಕರೆದು ಮತ್ತೊಮ್ಮೆ ಪರೀಕ್ಷೆ ಮಾಡಪ್ಪ ಅದನ್ನು ಅಂತ ಹೇಳಿದಾಗ ಪರೀಕ್ಷೆ ಮಾಡಿದ್ದಾರೆ. ಅದರೊಳಗೆ ಎರಡು ಮಾತನೇ ಇಲ್ಲ. ಆದರೆ ಇಲ್ಲಿ ರಾಜ್ಯದಲ್ಲಿ ನೀವು ನೋಡಿರ ಇವರು ಪೇಪರ್ ಔಟ್ ಅದು ಅವನ OMR ತಿದ್ದು ಪಡಿ ಮಾಡ್ತಾರೆ KPSC ಒಳಗೆ ಯಾವ ಪರ್ಮಿಷನ್ ತೊಗೊಂಡು ಹೋರಾಟ ಮಾಡ್ತೇವೆ ಅಂದ್ರೆ ಅವ್ರ ಮೇಲೆ FIR ಹಾಕ್ತಾರೆ. ಇಲ್ಲಿ ನಮ್ಮ ಕಮಿಷನರ್ ಶಶಿಕುಮಾರ್ ಅವರು ಆ ಹೋರಾಟಗಾರ ಪರ್ಮಿಷನ್ ತೊಗೊಂಡು ಹೋರಾಟ ಮಾಡಿದ್ರು ಸಹಿತ ಅವ್ರಿಗೆ ಮೇಲೆ FIR ಮಾಡ್ತಾರೆ. ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಐತಿ. ಇವ್ರಿಗೆ ನೈತಿಕತೆ ಇಲ್ಲ. ಅದ್ರ ಬಗ್ಗೆ ಹೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರು ಪ್ರಧಾನ ಅವ್ರಿಗೆ ರಿಸೈನ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ಒಂದು ಇದು ಮಾಡ್ಬೋದಿತ್ತಲ್ಲ, ಅಲ್ಲೇ ಸ್ಟಾಪ್ ಮಾಡ್ಬೋದಿತ್ತು ಪ್ರತಿಭಟನೆ. ಅದು ಪರಿಹಾರ ಅಲ್ರಿ, ಅದು ಪರಿಹಾರ ಅಲ್ಲ. ಇಲ್ಲಿ ಹೆಂಗಾರ ಅಷ್ಟೊಂದು ಹೋರಾಟ ಅದವಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರ ಎಂತೆಂಥ ಹೋರಾಟ ಅದು 15-20 ಸಾವಿರ ಯುವಕರು ಸೇರಿ ಮಾಡಿದಂಥ ಹೋರಾಟವನ್ನು ನೋಡಿ ಧಾರವಾಡದಲ್ಲೇ ನೋಡಿದ್ದೀರಿ ನೀವು ಕಣ್ಣಾರೆ. ಅವಾಗೇನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರನ? ಇಲ್ಲ. ಆಮೇಲೆ ಪರೀಕ್ಷೆ ಏನು ಮರು ಪರೀಕ್ಷೆ ಮಾಡಿದ್ರನ? ಇಲ್ಲ. ಮತ್ತೆ ಇಂಟರ್ವ್ಯೂ ಸಹಿತ ಮಾಡಿದ್ರು ಅವ್ರು KPSC ನೋಡಿದ್ರಿ. ಅಷ್ಟೊಂದು ಅವ್ಯವಹಾರ ಆಗೈತೆ ಅಂತ ಕೂಗ್ತಾ ಇದ್ರು, ಇನ್ನೂ ಕೂಗ್ತಾ ಇದ್ದಾವೆ ಎಲ್ಲ ಹುಡುಗರು. ಆದರೂ ಅಂತ ಅವ್ರ ಕಿವಿಗೊಳ್ಳಿಲ್ಲ. ಅದಕ್ಕೆ ಅವನ್ನೆಲ್ಲ ಸರಿ ಮಾಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರೊಳಗೆ ಎರಡು ಮಾತೇ ಇಲ್ಲ. ಅಲ್ಲ, ಇಷ್ಟಾದರೂ ಸಹ ಪ್ರಧಾನಮಂತ್ರಿ ಇನ್ನೂವರೆಗೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಪರೀಕ್ಷೆ ಮಾಡಿದಾರಲ್ರಿ, ಮರು ಪರೀಕ್ಷೆ ಮಾಡಿದ ಅವರು ಮಾತಾಡಲ್ಲ, ಕೆಲಸ ಮಾಡ್ತಾರಷ್ಟೇ. ಸಂಬಂಧಿಸಿ ಇಷ್ಟೆಲ್ಲ ಪ್ರತಿಭಟನೆ ಇಷ್ಟ 20 ದಿನಗಳು ನಡೀತಾ ಇದೆ, ಪ್ರಧಾನಮಂತ್ರಿ ಇನ್ನೂವರೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಅಂತ ಅದು ಪ್ರಾಯೋಜಕತ್ವದ ಹೋರಾಟ. ಅವ್ರಿಗೆ ನಿಜವಾಗ್ರೆ ನಮ್ಮ ಮಕ್ಕಳ ಮೇಲೆ ಇರುವಂಥ ದಯೆ ಕರುಣೆ, ಅವರ ಭವಿಷ್ಯದ ಬಗ್ಗೆ ಇರುವಂಥ ಹೋರಾಟ ಅಲ್ಲ ಅದು. ಅದು ಎಲ್ಲ ಪೂರ್ವ ನಿಯೋಜಿತವಾದಂಥದ್ದು ಮತ್ತು ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಆಗ್ತಾ ಇರುವಂಥದ್ದು ಮತ್ತು ಹೊರದೇಶದ ಬಂದಂಥ ಹಣವನ್ನು ಬಳಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾದ ಸ್ಟೂಡೆಂಟ್ಸ್ ಅಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ ಅಲ್ಲಿ.